ನಮಸ್ಕಾರ. ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯ್ಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ.
ಇದುವರೆಗೂ ಅದ್ಭುತವಾಗಿರ್ತಕ್ಕಂಥ ಒಂದು ಜಾಥಾದ ಮೂಲಕ ಯೋಗ ದಿನಾಚರಣೆಯನ್ನು ಆಚರಿಸಿದರು. ಪ್ರಕೃತಿಯ ಕರೆಗೂ ಕೂಡ, ಪ್ರಕೃತಿಯ ಬೆಳವಣಿಗೆಗೂ ಕೂಡ, ಗಿಡಗಳ ನೆಡೋದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಾ ದಾರಿ ಉದ್ದಕ್ಕೂ ಅವ್ರ ಮೆರವಣಿಗೆಯಲ್ಲಿ ಸಾಗಿದಂಥ ರೀತಿ ಬಹಳ ಚೇತೋಹಾರಿಯಾಗಿತ್ತು. ಹೀಗಾಗಿ ಗಂಗಾವತಿ ಎಲ್ಲ ಸಮಾಜದ ಎಲ್ಲ ಹಿರಿಯ ಮುಖಂಡರಿಗೂ ಭಾಗವಹಿಸಿದಂಥ 10 ವಯಸ್ಸಿನಿಂದ ಹಿಡಿದು 80ನೇ ವಯಸ್ಸಿನವರೆಗೂ ಇವತ್ತು ಈ ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಯಾವ ಭಾವವಿಲ್ಲದೆ ಭಿನ್ನಾಭಿಪ್ರಾಯಗಳಿಲ್ಲದೆ ಈ ಪ್ರಕೃತಿಯ ಸಂರಕ್ಷಣೆಯ, ಆರೋಗ್ಯ ಸಂರಕ್ಷಣೆ ಯೋಗ ಕಾರ್ಯಕ್ರಮದಲ್ಲಿ, ಯೋಗ ಜಾಥಾದಲ್ಲಿ ಪಾಲ್ಗೊಂಡರು. ಎಲ್ಲರಿಗೂ ಅನಂತ ಧನ್ಯವಾದಗಳು. ಆ ಭಗವಂತ ಎಲ್ಲರಿಗೂ ಆರೋಗ್ಯ ಭಾಗ್ಯ ಸಂಪತ್ತನ್ನು ಕೊಡಲಿದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ. ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು, ಇದನ್ನು ಜನಪ್ರಿಯ ಶಾಸಕರಾದಂಥ ಶ್ರೀ ಜನಾರ್ದನ್ ರೆಡ್ಡಿ ಅವರು ಉದ್ಘಾಟನೆ ಮಾಡ್ತಾ ಇದ್ದು, ಕಾರಣ ಸಕಲ ಗಂಗಾವತಿಯ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಸಮಸ್ತ ಜನರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯೋಗ ಮಾಡಿಕೊಳ್ಳಿ, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇವತ್ತಿನ ಜನಮಾನದಲ್ಲಿ ಇಡೀ ಜಗತ್ತಿನ ಜನ ಎಲ್ಲ ನಮ್ಮ ಭಾರತ ದೇಶದ ಒಂದು ಯೋಗ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಮತ್ತು ನಿರೋಗಿಗಳಾಗಿ ಜೀವಿಸ್ತಾ ಇದ್ದಾರೆ. ಇಂಥ ಒಂದು ಆನಂದದಾಯಕ ಮತ್ತು ಆರೋಗ್ಯದಾಯಕ ಒಂದು ನಾವು ಜೀವನ ಮಾಡಬೇಕಂತಂದರೆ ಎಲ್ಲರೂ ಯೋಗದ ಕಡೆಗೆ ಬರಬೇಕು. ಜೊತೆಗೆ ಪ್ರತಿದಿನ ಈ ಗಂಗಾವತಿಯಲ್ಲಿ ಯೋಗ ಎಲ್ಲ ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಆರ್ಟ್ ಆಫ್ ಲಿವಿಂಗ್ ವತಿಯಿಂದ ಪ್ರತಿ ತಿಂಗಳು ಶ್ರೀ ಮಲ್ಲಿಕಾರ್ಜುನ ಮಠದಲ್ಲಿ ಸುದರ್ಶನ ಕ್ರಿಯಾ ಯೋಗ ಅಂತಕ್ಕಂಥ ಪ್ರತಿ ತಿಂಗಳು ಒಂದು ಬ್ಯಾಚ್ ತರಬೇತಿ ನೀಡ್ತಾ ಇದ್ದೇವೆ. ವಿಶೇಷವಾಗಿ 1 ವಾರದ ತರಬೇತಿ ನೀವು ಪಡ್ಕೊಂಡ್ರೆ ನಿಮ್ಮ ಇಡೀ ಜೀವಮಾನವದಲ್ಲಿ ಇಡೀ ಜೀವಂತ ಇರುವವರೆಗೂ ಅದನ್ನು ಮಾಡ್ತಾ ಹೋಗ್ಬಿಟ್ಟು ಯಾವುದೇ ಒಂದು ಇಂಜೆಕ್ಷನ್ನು ಟ್ಯಾಬ್ಲೆಟ್ ಇಲ್ಲದೆ ಸಂತಸದಿಂದ ಜೀವಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಸರ್ವರು ಯೋಗ ಮಾಡಿ ರೋಗದಿಂದ ಮುಕ್ತರಾಗಿ ಅಂತಕ್ಕಂಥ ಮಾತನ್ನು ಹೇಳಿ ಜೈ ಗುರು. ಇವತ್ತು ಅವರು ಚಾಲನೆಯನ್ನು ನೀಡ್ತಾ ಇದ್ದಾರೆ. ಗಂಗಾವತಿ ಎಲ್ಲ ಗಣ್ಯರ ಜೊತೆ ಇರೋದೇ ಒಂದು ನನ್ನ ಭಾಗ್ಯ. ಯೋಗ ಮನುಷ್ಯನಿಗೆ ಭಾಳ ಅವಶ್ಯಕವಾಗಿರ್ತಕ್ಕಂಥದ್ದು. ಆಯುಷ್ಯ ವೃದ್ಧಿ ಮತ್ತು ರೋಗ ನಿರೋಧಕ ಶಕ್ತಿ ಇರತಕ್ಕಂಥ ಯೋಗ ದಿನವನ್ನು ಅತ್ಯಂತ ವೈಭವಿಕವಾಗಿ ಮಾಡ್ತಾ ಇರೋದು ಕೂಡ ಸಂತೋಷ ಅನಿಸಿದೆ. ಎಲ್ಲರೂ ಯೋಗ ಮಾಡಿ ಯೋಗಿಗಳಾಗಿ ಆರೋಗ್ಯ ರಕ್ಷಿಸಿ ದೇಶವನ್ನು ಕೂಡ ರಕ್ಷಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಕಿಷ್ಕಿಂಧ ಕ್ಷೇತ್ರಾಧಿಪತಿಯಿಂದ ಆಂಜನೇಯ ನೆನೆಸುತ್ತಾ, ಗಂಗಾವತಿಯ ಗುರುಗಳಾದ ಆರಾಧ್ಯ ದೇವರ ಜನ್ಮಸ್ಥಾನ ನೆನೆಸುತ್ತಾ, ತಾಯಿ ಉದ್ಯಮದ ಆಶೀರ್ವಾದ ಬಿಡುತ್ತಾ, ಯೋಗ ಸರಿಯಾಗಿದ್ದರೆ ರೋಗ ಇರೋದು, ನಾವೆಲ್ಲ ಭೋಗದಿಂದ ಜೀವನ ನಡೆಸ್ಬೋದು ಅಂತೇಳಿ ತಿಳಿಸ್ಕೊಟ್ಟು ಜಗತ್ತಿಗೆ ಕೊಟ್ಟಂಥ ಏನಪ್ಪ ಅಂತ ಭಾರತದ ಕೊಡುಗೆ ಏನಪ್ಪ ಯೋಗ ಅಂತ ಹೇಳ್ತಾ, ನಮ್ಮ ಗಂಗಾವತಿಯ ಎಲ್ಲ ಸಂಸ್ಥೆ ಹಿರಿಯರಾದಂಥ ಅಂದಾಳ್ ಸಾಹೇಬ್ ಇರ್ಬೋದು, ರಘುನಾಥ್ ಪವಾರ್ ಸಾಹೇಬ್, ಶಿವಶಾಂತರ ಸ್ವಾಮಿ ಅವರು, ನೋವಿ ಸಾಹೇಬ್ ಇರ್ಬೋದು, ನಮ್ಮ ಹಿರಿಯರಾದಂಥ ಪರಣಾಂಕಲ್ ಅವರು ಇರ್ಬೋದು, ಚಂದ್ರಸ್ವಾಮಿ ಅವರು ಇರ್ಬೋದು, ಪ್ರಾಣೇಶ್ ಅವರು, ಗುರುಪಾಶಪ್ಪ ಅವರು ಮತ್ತು ಐಲಿ ಸರ್ ಅವರು ಪ್ರತಿನಿತ್ಯ ಏನಪ್ಪ ಅಂತಂದರೆ ಬೆಳಗ್ಗೆ 5:05 6ವರೆಗೆ ಎಲ್ಲ ಗಂಗಾವತಿ ಎಲ್ಲ ಒಂದೊಂದು ಭಾಗದಲ್ಲಿ ಕೂಡ ಯೋಗವನ್ನು ನಡ್ಸ್ಕೊಂಡು ಹೋಗ್ತಾರೆ. ಯೋಗದಿಂದ ಏನು ಸಾಧನೆ ಮಾಡ್ಬೋದು ಅಂತ ಉತ್ತಮ ಉದಾಹರಣೆ ಏನಪ್ಪ ಅಂದರೆ ನಮ್ಮ ಕಿಷ್ಕಿಂಧ ಕ್ಷೇತ್ರದಿಂದ ಆಂಜನೇಯ ನೆನೆಸುತ್ತಾ, ರಾಮನಾಮ ಯೋಗ ಮಾಡಿಕೊಳ್ತಾ ಕಿಷ್ಕಿಂಧವನ್ನು ಸಮುದ್ರ ಥರ ಮಾಡಿ, ಸಮುದ್ರವನ್ನು ಹರಣ ಮಾಡಿ ತಾಯಿ ಸೀತೆಯನ್ನು ಕರ್ಕೊಂಬರೋದಲ್ಲೂ ಯೋಗ ಬಹಳ ಮಹತ್ವದ ಪಾತ್ರ ವಹಿಸುತ್ತದೆ. ಸೊ ತಲಾಂತರದಿಂದ ಕೂಡ ಭಾರತದ ಒಂದು ಏನಪ್ಪ ಅಂಶ ಏನಪ್ಪ ಅಂದರೆ ಯೋಗ ಏನಪ್ಪ ಅಂದ್ರೆ ನಮ್ಮನ್ನು ನಾವು ಅರಿವುಂದುಕೊಂಡಂಥ ಒಂದು ಬಹಳ ಉತ್ತಮವಾದ ಪದ್ಧತಿ. ಸೊ ನಾವೇನಾದರೂ ಈಗ ಅಲೋಪತಿ ವೈದ್ಯ ಸಿಸ್ಟಮ್ ಏನಪ್ಪ ಅಂತಂದರೆ ರೋಗ ಬಂದ ಮೇಲೆ ಏನು ಮಾಡ್ತೀವಿ ಅಂತ ರೋಗ ಬಂದ ಮೇಲೆ ಔಷಧಿ ಮದ್ದುಗಳು ಕೊಡ್ತೀವಿ. ರೋಗ ಬರದಿರೋ ಹೇಗೆ ನೋಡ್ಕೊಳ್ಳೋ ಪದ್ಧತಿ ಏನಾದರೂ ಇದೆ ಅದು ಯೋಗ ಅಂತ ಹೇಳ್ತಾ, ಸೊ ಎಲ್ಲರೂ ಕೂಡ ಅದ್ರಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ, ನಮ್ಮ ಆಗಲೇ ಅಂಕಲ್ ಹೇಳಿದಾಗೆ ನಮ್ಮ ಹೆಮ್ಮೆಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರ ಒಂದು ಅತ್ಯುತ್ತಮದ ಕೊಡುಗೆ ಏನಪ್ಪ ಅಂದರೆ ಜಗತ್ತಿಗೆ ಇದನ್ನು ಆಚರಣೆ ಮಾಡೋದು ಪರಿಚಯಿಸಿದಂಥ ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ನೆನೆಯುತ್ತಾ ಎಲ್ಲರೂ ಭಾಗವಹಿಸೋಣ. ಮತ್ತೊಮ್ಮೆ ಗಂಗಾವತಿ ಎಲ್ಲರೂ ಕೂಡ ಯೋಗ ಪಟುಗಳಾಗೋಣ ಅಂತ ಹೇಳುತ್ತಾ ನನ್ನ ಮಾತು. ಜೈ ಹಿಂದ್, ಜೈ ಕರ್ನಾಟಕ. 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಇವತ್ತು APMCಯ ದೇವಸ್ಥಾನದಿಂದ ಯೋಗ ಜಾಗೃತಿ ಜಾಥಾ ಆರಂಭವಾಗಿದೆ. ಅದಕ್ಕೆ ಈಗಾಗಲೇ ಚಾಲನೆ ನೀಡಿರುವಂಥ ನಗರದ ಮಾಜಿ ಶಾಸಕಂತ ಪರಣ ಮುಮ್ಮಳಿಯವರು ಮತ್ತು ಪ್ರಾಣೇಶ್ವರು ನಗರದ ಎಲ್ಲ ಯೋಗ ಬಂಧುಗಳು ಸೇರಿ ಅದ್ಭುತವಾಗಿ ಆಚರಣೆ ಮಾಡ್ತಾ ಇದ್ವಿ. ಹಾಗಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದೇವೆ. ಅದಕ್ಕೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಯೋಗ ದಿನಾಚರಣೆ ನಿಮಿತ್ತವಾಗಿ ಗಂಗಾವತಿಯ ಸರ್ವ ಯೋಗ ಧ್ಯಾನ ಅಧ್ಯಾತ್ಮ ಎಲ್ಲ ಸಂಘ ಸಂಸ್ಥೆಗಳ ಒಳಗೂಡಿ ಇವತ್ತಿನ ದಿನ ಯೋಗ ಜಾಗೃತಿ ಒಂದು ಜಾಥಾವನ್ನು ಮಾಡಿದ್ದೇವೆ. ಜೊತೆಗೆ ನಾಳೆ ದಿನ ಬೆಳಗ್ಗೆ 6 ಗಂಟೆಗೆ